ಇವತ್ತು ನನ್ನ ಮುಂದೆ ಆಪಲ್ನವರು ಹೊಸದಾಗಿ ಲಾಂಚ್ ಮಾಡಿದಂಥ ಆಪಲ್ ಐಫೋನ್ ಏರ್ ಸ್ಮಾರ್ಟ್ ಫೋನ್ ಇದೆ. ಇದು ಆಪಲ್ನವರು ಇಲ್ಲಿಯವರೆಗೆ ಲಾಂಚ್ ಮಾಡಿರುವಂಥ ತಿನ್ನೆಸ್ಟ್ ಐಫೋನ್ ಎವರ್ ಅಂತ ಬೇಕಾದರೂ ಅನ್ಬೋದು. ಆ್ಯಕ್ಚುಲಿ ಈ ಸ್ಮಾರ್ಟ್ ಫೋನ್ನ ನಮಗೆ ಆಪಲ್ನವರೇ ಕಳಿಸ್ಕೊಟ್ಟಿದ್ದು. ಸೊ ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಈ ಸ್ಮಾರ್ಟ್ ಫೋನ್ನ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು ಮತ್ತು ಮ್ಯಾಕ್ಸೇಫ್ ಬ್ಯಾಟ್ರಿಯನ್ನು ಸಹ ಕಳಿಸ್ಕೊಟ್ಟಿದ್ದಾರೆ. ನಾನಿವತ್ತು ಈ ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ. ಇದು ಲಾಂಚ್ ಆಗಿರುವಂಥ 1,20,000 ರೂಪಾಯಿಗೆ ಈ ಸ್ಮಾರ್ಟ್ ಫೋನ್ನ ಪರ್ಚೇಸ್ ಮಾಡ್ಬೋದಾ? ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಬಹುದು. ಓಕೆ, ಫಸ್ಟ್ ಈ ಸ್ಮಾರ್ಟ್ ಫೋನ್ನ ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ರೆ ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡಕ್ ಸಿಗುತ್ತೆ. ಈ ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ನಮಗೆ ಈ ಐಫೋನ್ ಏರ್ ನೋಡಕ್ ಸಿಗ್ತಾ ಇದೆ. ಹೆವಿ ಲೈಟ್ ವೇಟ್ ಇದೆ. ಇದಕ್ಕೆ ಬರ್ತೀನಿ ಆಮೇಲೆ. ಇದ್ರ ಕೆಳಗಡೆ ನಮ್ಗೆ ಯಾವುದೇ ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇಲ್ಲ. ಇದು ರಿವ್ಯೂ ಯೂನಿಟ್ ಆಗಿರೋ ಕಾರಣ ವಾರಂಟಿ ಕಾರ್ಡ್ ಕೂಡ ಇಲ್ಲ. ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಇದೆ. ಟೈಪ್ ಸಿ ಒಂದು ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟ್ ಆಗಿ ಸ್ಮಾರ್ಟ್ ಫೋನಿಗೆ ಬಂತು ಅಂದರೆ ಲಿಟ್ರಲಿ ಈ ಲೆವೆಲ್ ಥಿಕ್ನೆಸ್ ಅನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ನ ನಾನು ನನ್ನ ಜೀವನದಲ್ಲೇ ನೋಡಿರಲಿಲ್ಲ. ಹೆವಿ ತಿನ್ನಾಗಿದೆ. ತಿನ್ನೆಸ್ಟ್ ಐಫೋನ್ ಎವರ್ ಅಂತ ಬೇಕಾದರೂ ಅನ್ಬೋದು. ಇತ್ತೀಚೆಗೆ ಬೇರೆ ಬ್ರ್ಯಾಂಡ್ಗಳು ಕೂಡ ತುಂಬ ತಿನ್ನಾಗಿರುವಂಥ ಸ್ಮಾರ್ಟ್ ಫೋನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಬಟ್ ಈ ಲೆವೆಲ್ ಥಿಕ್ನೆಸ್ಸನ್ನು ಸದ್ಯಕ್ಕೆ ಯಾರೂ ಕೂಡ ಅಚೀವ್ ಮಾಡೋದಕ್ಕಾಗಿಲ್ಲ. ಫ್ಯೂಚರ್ನಲ್ಲಿ ಬರ್ಬೋದೇನೋ. ನಾನು ನನ್ನ ಕೈಯಲ್ಲಿ ಹೋಲ್ಡ್ ಮಾಡ್ತಾ ಇರುವಂಥ ತಿನ್ನೆಸ್ಟ್ ಸ್ಮಾರ್ಟ್ ಫೋನ್ ಎವರ್ ಅಂತ ಬೇಕಾದರೂ ಅನ್ಬೋದಾಯ್ತಾ. ಕೇವಲ 5.6 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ ಫೋನ್ ಮತ್ತು ತುಂಬ ಅಂದರೆ ತುಂಬ ಲೈಟ್ ವೇಟ್ ಇದೆ. ಕೇವಲ 165 ಗ್ರಾಮ್ ವೆಯ್ಟ್ ಇದೆ. ಆಯಿತಾ, ನೀವು ತುಂಬ ಜನ ಅನ್ಕೊಬೋದು ಇಷ್ಟೊಂದು ತಿನ್ನಾಗಿದೆ ಅಂತ ಅಂದರೆ ತುಂಬ ಬೇಗ ಬೆಂಡ್ ಆಗಿಬಿಡ್ಬೋದಲ್ಲ ಅಂತ. ಆ ರೀತಿಯಲ್ಲ. ಈ ಫೋನಲ್ಲಿ ಗ್ರೇಡ್ 5 ಟೈಟೇನಿಯಮ್ ಅನ್ನು ಯೂಸ್ ಮಾಡಿದರೆ ತುಂಬ ಈಸಿಯಾಗಿ ಬೆಂಡ್ ಮಾಡೋದಕ್ಕಾಗೋದಿಲ್ಲ. ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಬಿಲ್ಡ್ ಅಂತ ಬೇಕಾದರೂ ಅನ್ಬೋದು. ಹೆವಿ ಇಂಪ್ರೆಸ್ ಮಾಡ್ತು. ಈ ಲೆವೆಲ್ ಡಿಸೈನ್ನ ಆಪಲ್ನವ್ರು ಅದು ಹೆಂಗೆ ಅಚೀವ್ ಮಾಡಿದ್ರು ಅಂತ ಆಶ್ಚರ್ಯ ಆಗುತ್ತೆ. ಇನ್ನು ಈ ಫೋನ್ನ ಫ್ರಂಟಲ್ಲಿ ನಮಗೆ ಸಿರಾಮಿಕ್ ಶೀಲ್ಡ್ 2 ಗ್ಲಾಸ್ ಸಿಗ್ತಾ ಇದೆ. ಆಯಿತಾ, ಸೊ ಇದು ಕಳೆದ ವರ್ಷಕ್ಕಿಂತ ಸಿರಾಮಿಕ್ ಶೀಲ್ಡ್ಗಿಂತ 3x ಬೆಟರ್ ಸ್ಕ್ರಾಚ್ ರೆಸಿಸ್ಟೆಂಟ್ ಅಂತ ಅಂತಾರೆ. ಆಯ್ತಾ, ಈ ಫೋನಲ್ಲಿ ನಮಗೆ ಡೈನಮಿಕ್ ಐಲ್ಯಾಂಡ್ ಸಿಗ್ತಾ ಇದೆ. ಯೂನಿಫಾರ್ಮ್ ಬೆಸಲ್ಸ್ ಫ್ರಂಟ್ ಇಂದ ನಾರ್ಮಲ್ ಐಫೋನ್ ರೀತಿಯಲ್ಲೇ ಕಾಣುತ್ತೆ. ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಸಿರಾಮಿಕ್ ಶೀಲ್ಡ್ ಗ್ಲಾಸ್ ಸಿಗ್ತಾ ಇದೆ. ಇದು ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಮತ್ತು ಹಿಂದ್ಗಡೆ ಈ ಕ್ಯಾಮ್ರಾ ಹತ್ರ ನಮಗೆ ಪ್ಲಾಟೋ ಡಿಸೈನ್ ಸಿಗ್ತಾ ಇದೆ. ಆಯಿತಾ, ಸೊ ಈ ಒಂದು ಏನು ಬಂಪ್ ಇದೆ ಅಲ್ವಾ, ಇದರ ಒಳಗಡೆ ಮೆಜಾರಿಟಿ ಆಫ್ ದ ಈ ಫೋನಿಂದು ಸರ್ಕ್ಯೂಟ್ ಇರುತ್ತೆ ಇದ್ರ ಒಳಗಡೆ. ಸೊ ಕ್ರೇಜಿ, ಇಷ್ಟೊಳಗಡೆ ಡಿಸೈನ್ ಮಾಡಿದ್ದಾರೆ. ಸೊ ಅದರಿಂದನೇ ನಂಗೆ ಅನ್ನಿಸ್ತಂಗೆ ಈ ಲೆವೆಲ್ ಥಿಕ್ನೆಸ್ಸನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸುತ್ತೆ. ಆಯಿತಾ, ಒಂದೇನಪ್ಪ ಅಂದರೆ ಈ ಫೋನಲ್ಲಿ ಹಿಂದ್ಗಡೆ ಸಿಂಗಲ್ ಕ್ಯಾಮ್ರಾ ಇದೆ. ತುಂಬ ಜನಕ್ಕೆ ಇದರಿಂದ ಬೇಜಾರಾಗ್ಬೋದು. ಮತ್ತು ಸಿಂಗಲ್ LED ಫ್ಲ್ಯಾಶನ್ನು ಕೊಟ್ಟಿದ್ದಾರೆ. ಹಿಂದ್ಗಡೆ ಇರುವಂಥ ಗ್ಲಾಸ್ ಫಿನಿಶು ಮ್ಯಾಟ್ ಇದೆ. ಸೊ ಸ್ಮಡ್ಜಸ್ ಕೂಡ ಅಷ್ಟಾಗಿ ಕಾಣೋದಿಲ್ಲ. ಮತ್ತು ಈ ಫೋನ್ ಸದ್ಯಕ್ಕೆ 4 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಇದರಲ್ಲೂ ಕೂಡ ಆರೆಂಜ್ ಕಲರ್ನ ಕೊಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಇರ್ತಿತ್ತು. ಮತ್ತು ಫ್ರೇಮ್ ಬಂದ್ಬಿಟ್ಟು ಕ್ರೋಮ್ ಫಿನಿಶು. ಆಗಲೇ ಹೇಳ್ದಂಗೆ ಗ್ರೇಡ್ 5 ಟೈಟೇನಿಯಮ್ಮು. USB ಟೈಪ್ ಸಿ ಪೋರ್ಟ್ ಇದೆ. ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಯಾವುದೇ ಸಿಮ್ ಸ್ಲಾಟ್ ಕೂಡ ಇಲ್ಲ. ಬರೀ ಈ ಸಿಮ್ ಮಾತ್ರ ಹಾಕೊಬೇಕಾಗತ್ತೆ. ನೀವು 2 ಈ ಸಿಮ್ಮನ್ನು ಇದರೊಳಗೆ ಹಾಕೊಬೋದು. ತಲೆ ಕೆಡ್ಸ್ಕೊಂಬಿಡಿ. ಇತ್ತೀಚೆಗೆ ಈ ಸಿಮ್ನೆಲ್ಲ ತುಂಬ ಫಾಸ್ಟಾಗಿ ಆ್ಯಕ್ಟಿವೇಟ್ ಮಾಡಿಸ್ಕೊಬೋದು. ಮತ್ತು ಈ ಫೋನಲ್ಲಿ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಫೋನಲ್ಲಿ ಆ್ಯಕ್ಷನ್ ಬಟನ್ ಮತ್ತು ಮಲ್ಟಿ ಫಂಕ್ಷನಲ್ ಶಟರ್ ಬಟನ್ನ ಸಹ ಕೊಟ್ಟಿದ್ದಾರೆ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅನ್ಬಿಲಿಯಬಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೆವಿ ಇಂಪ್ರೆಸ್ ಮಾಡ್ತು. ಈ ಲೆವೆಲ್ ಥಿಕ್ನೆಸ್ ಕ್ರೇಜಿ ಅಂತೀನಿ. ಜೊತೆಗೆ ಇವ್ರು ಕಳಿಸಿರುವಂಥ ಎಕ್ಸಸರೀಸನ್ನು ಕೂಡ ಅನ್ಬಾಕ್ಸ್ ಮಾಡಿಬಿಡೋಣ. ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕೇಸು. ಸೊ ಇದಕ್ಕೆ 5,000 ರೂಪಾಯಿ ಆಗುತ್ತೆ. ಆಯಿತಾ, ಕಡಿಮೆ ಏನೂ ಅಲ್ಲ. ಇನ್ನೊಂದು ಸೈಡ್ ಸ್ಟ್ರಾಪ್ ಅಂತ ಬರುತ್ತೆ, ಸೈಡ್ಗೆ ಬ್ಯಾಕ್ ಥರ ಹಾಕೊಳ್ಳೋದು. ಮತ್ತು ಬಂಪರ್ ಕೇಸ್ ಬೇರೆ ಇದೆ ಈ ಒಂದು ಏರ್ಗೆ. ಅಂದರೆ ಈ ಫ್ರೇಮಿಗೆ ಮಾತ್ರ ಕೇಸನ್ನು ಕೊಟ್ಟಿದ್ದಾರೆ. ಅದು ನಂಗೆ ಅನ್ನಿಸ್ತಂಗೆ ಸೂಪರ್ ಆಗಿದೆ. ಈ ಒಂದು ಏರ್ಗೆ ಅದನ್ನು ತೊಗೊಂಡ್ರೆ ಒಳ್ಳೆಯದು. ಇಷ್ಟು ತಿನ್ನಾಗಿರೋ ಫೋನ್ಗೆ ಬ್ಯಾಕ್ ಕವರ್ ಹಾಕ್ಬಿಟ್ರೆ ನಾರ್ಮಲ್ ಫೋನ್ ರೀತಿ ಆಗಿಬಿಡುತ್ತೆ. ಸೊ ಈ ಒಂದು ಟ್ರಾನ್ಸ್ಪರೆಂಟ್ ಕೇಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ತಿನ್ನಾಗಿದೆ, ತುಂಬ ಲೈಟ್ ವೇಟ್ ಇದೆ. ಆಯಿತಾ, ಸೊ ಇದು ಆ್ಯಕ್ಚುಲಿ ಹಾರ್ಡ್ ಕೇಸ್ ಅಲ್ಲ, ಬೆಂಡ್ ಕೂಡ ಆಗ್ತಾ ಇದೆ. ಸೊ ಹಾಕ್ಬಿಡಿದ್ರೆ ಕ್ರೇಜಿ, ಬಟ್ ಸ್ಟಿಲ್ ಥಿಕ್ನೆಸ್ ಫೀಲ್ ಆಗುತ್ತೆ. ಹಾಕಿದ ತಕ್ಷಣ ಇಲ್ಲಿ ಮ್ಯಾಕ್ಸೇಫ್ ಫೋನಲ್ಲೂ ಕೂಡ ಡಿಟೆಕ್ಟ್ ಆಯಿತು. ಇನ್ನೂ ಈ ಒಂದು ಮ್ಯಾಕ್ಸೇಫ್ ಬ್ಯಾಟ್ರಿಯನ್ನು ಅನ್ಬಾಕ್ಸ್ ಮಾಡೋಣ. ನಂಗೆ ಅನ್ನಿಸ್ತಂಗೆ ಇದಕ್ಕೆ ಏನಿಲ್ಲ ಅಂದರೆ ಒಂದು 10,000 ರೂಪಾಯಿ ಇರುತ್ತೆ. 10,000 ರೂಪಾಯಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ ಈ ಒಂದು ಬ್ಯಾಟ್ರಿ ಪ್ಯಾಕನ್ನು ನಾವು ಈ ಒಂದು ಏರಿಗೆ ಬಿಟ್ಟರೆ ಬೇರೆ ಯಾವ ಫೋನ್ಗೂ ಸಹ ಹಾಕೋದಕ್ಕಾಗೋದಿಲ್ಲ. ಸೊ ಇದು ಏರ್ಗೆ ಅಂತ ಮಾಡಿರೋ ಬ್ಯಾಕ್ ಪ್ಯಾಕು. ನೋಡಿ, ನನ್ನ ಹತ್ರ ಪ್ರೋ ಮ್ಯಾಕ್ಸ್ ಸಹ ಇದೆ, 17 ಪ್ರೋ ಮ್ಯಾಕ್ಸ್. ಇದಕ್ಕೆ ಹಾಕೋಕ್ಕಾಗಲ್ಲ.
ಹಾಕ್ಬೋದು, ಬಟ್ ಮ್ಯಾಕ್ಸೇಫ್ ಕೂರಲ್ಲ. ಏನಕ್ಕೆ ಇದ್ರಲ್ಲಿ ಸ್ವಲ್ಪ ಮ್ಯಾಕ್ಸೇಫ್ ಮೇಲಕ್ಕಿದೆ, ಸೊ ನೋಡಿ ಅಟ್ಯಾಚ್ ಆಗಲ್ಲ. ಸೈಡಿಗೆ ಇಡಬೇಕಾಗತ್ತೆ. ಹಿಂಗೆ ಸೈಡಿಗೆ ಇಟ್ಟರೆ ಚಾರ್ಜ್ ಆಗುತ್ತೆ, ಬಟ್ ಸ್ಟಿಲ್ ಕೂರಲ್ಲ, ಇದಕ್ಕೆ ಬಿದೋಗ್ಬಿಡುತ್ತೆ. ಬಟ್ ಈ ಒಂದು ಆಪಲ್ ಏರಿಗೆ ಕರೆಕ್ಟ್ ಆಗೋ ರೀತಿ, ಏನಕ್ಕೆ ಅಂದರೆ ಆಬ್ವಿಯಸ್ಲಿ ಇಷ್ಟು ತಿನ್ನಾಗಿರೋದ್ರಿಂದ ಬ್ಯಾಟ್ರಿ ಕೂಡ ತುಂಬ ಸಣ್ಣದಿರುತ್ತೆ. ಸೊ ಅದೇ ರೀಸನ್ ನಂಗೆ ಅನ್ನಿಸ್ತಂಗೆ ಈ ಒಂದು ಬ್ಯಾಟ್ರಿ ಪ್ಯಾಕನ್ನು ಆಪಲ್ನವರು ಈ ಒಂದು ಏರ್ಗೆ ಲಾಂಚ್ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್, ಬಟ್ 10,000 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ನೀವು. ಇನ್ನು ಡಿಸ್ಪ್ಲೇಗೆ ಬಂತು ಅಂದರೆ ಈ ಫೋನಲ್ಲಿ 6.5 ಇಂಚಿಂದು ಸೂಪರ್ ರೆಟಿನಾ XDR OLED ಡಿಸ್ಪ್ಲೇ ಇದೆ. ಇದು ಪ್ರೋ ಮೋಷನ್ ಡಿಸ್ಪ್ಲೇ. ಸೊ ಅಪ್ ಟು 120 ಹರ್ಟ್ಜ್ ತನಕ ರಿಫ್ರೆಶ್ ರೇಟನ್ನು ಸಪೋರ್ಟ್ ಮಾಡುತ್ತೆ. ಹೆವಿ ಬ್ರೈಟ್ ಆಗಿ ಸಹ ಇದೆ. 3000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್, ಬಿಸಿಲಿಗೆ ಹೋದ್ರೂ ಸಹ ಹೆವಿ ಬ್ರೈಟ್ ಆಗಿ ಕಾಣುತ್ತೆ. ಪ್ರೋ ಮ್ಯಾಕ್ಸಲ್ಲೂ ಕೂಡ ಇಷ್ಟೇ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಮತ್ತು ಇದರಲ್ಲೂ ಸಹ ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಅನ್ನು ಕೊಟ್ಟಿದ್ದಾರೆ. ಸೊ ಹಿಂದ್ಗಡೆ ಏನಾದರೂ ಲೈಟ್ ಸೋರ್ಸ್ ಇದ್ರೆ ಅಷ್ಟೊಂದು ರಿಫ್ಲೆಕ್ಷನ್ ಆಗೋದಿಲ್ಲ. ಸೂಪರ್ ವಿಷಯ, ಒಂದು ಒಳ್ಳೆಯ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇನ್ನು ಸ್ಟೋರೇಜ್ ವೇರಿಯಂಟಿಗೆ ಬಂತು ಅಂದ್ರೆ ನಮಗೆ 12 GB ರ್ಯಾಮ್ ಸಿಗ್ತಾ ಇದೆ ಮತ್ತು ಅಪ್ ಟು 1 TB ತನಕ ಸ್ಟೋರೇಜ್ ವೇರಿಯಂಟ್ ಅವೈಲೇಬಲ್ ಇದೆ. ಇದರಲ್ಲಿರುವಂಥ ರ್ಯಾಮ್ ಟೈಪ್ LP DDR5X ರ್ಯಾಮ್ ಟಾಪ್ ನಾಚ್ ಮತ್ತು ಸ್ಟೋರೇಜ್ ಟೈಪ್ NVMe ಸ್ಟೋರೇಜ್ ಎರಡು ಕೂಡ ತುಂಬ ಫಾಸ್ಟ್ ಆಗಿ ರೀಡು ರೈಟ್ ಆಗುತ್ತೆ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂದರೆ ನಮಗೆ ಹೆವಿ ಪವರ್ಫುಲ್ ಆಗಿರುವಂಥ ಆಪಲ್ನವ್ರದ್ದೇ ಬಯೋನಿಕ್ A19 Pro ಪ್ರೊಸೆಸರ್ ಇದೆ. ಸೊ ನಮಗೆ ಪ್ರೋ ಮ್ಯಾಕ್ಸಲ್ಲೂ ಕೂಡ ಇದೇ ಪ್ರೊಸೆಸರ್ ಇತ್ತು ಆಯಿತಾ. ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಟೋಟಲ್ 6 ಕೋರ್ನ CPU ಮತ್ತು 5 ಕೋರ್ನ GPU ಸಿಗ್ತಾ ಇದೆ. ನಾವು ಅಂತೂ ಬೆಂಚ್ ಮಾರ್ಕನ್ನು ಚೆಕ್ ಮಾಡಿದಂಗೆ 18.5 ಲಕ್ಷ ರೇಟಿಂಗ್ ಅನ್ನು ಕೊಡ್ತಾ ಇದೆ. ಆದರೆ ಈ ಪ್ರೊಸೆಸರ್ಗೆ 20 ಲಕ್ಷ 22 ಲಕ್ಷ ತನಕ ಕೂಡ ರೇಟಿಂಗ್ ಅನ್ನು ಕೊಡಬಲ್ಲಂತ ಸಾಮರ್ಥ್ಯ ಇದೆ. ಈ ಬೆಂಚ್ ಮಾರ್ಕ್ ಅನ್ನು ಮಾಡೋ ಟೈಮಲ್ಲಿ ಬ್ಯಾಟರಿ ಡ್ರೈನ್ ಮತ್ತು ಟೆಂಪರೇಚರ್ ವೇರಿಯೇಷನ್ ಎರಡನ್ನೂ ಕೂಡ ಚೆಕ್ ಮಾಡಿದ್ವು. ಸರ್ಪ್ರೈಸಿಂಗ್ಲಿ ಬ್ಯಾಟ್ರಿ ಡ್ರೈನ್ ಬರೀ 6% ಆಯಿತು. ನಾನು ಇಷ್ಟು ಸಣ್ಣ ಬ್ಯಾಟ್ರಿಗೆ ತುಂಬ ಜಾಸ್ತಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಓಕೆ, ಪರವಾಗಿಲ್ಲ ಅಂತೀನಿ. ಇನ್ನು ಟೆಂಪ್ರೇಚರ್ ವೇರಿಯೇಷನ್ ಮ್ಯಾಕ್ಸಿಮಮ್ 49 ಡಿಗ್ರಿ ಸೆಲ್ಸಿಯಸ್ ತನಕ ಹೋಯಿತು. ಇದು ಕೂಡ ತುಂಬ ನಾರ್ಮಲ್ ಆಯಿತಾ. ಇಷ್ಟು ತಿನ್ನಾಗಿರುವಂಥ ಫೋನ್ಗೆ ಬರೀ ಅಷ್ಟೇ ಜಾಸ್ತಿ ಆಗಿದೆ ಅಂತ ಅಂದರೆ ಅದು ಕೂಡ ಒಂದು ಒಳ್ಳೆಯ ವಿಷಯನೇ. ಯೂಶಲಿ ಫ್ಲ್ಯಾಗ್ಶಿಪ್ ಫೋನ್ಗಳೆಲ್ಲ 49-50 ಡಿಗ್ರಿ ಸೆಲ್ಸಿಯಸ್ ತನಕ ಹೋಗುತ್ತೆ. ಬಟ್ ಪ್ರೋ ಮ್ಯಾಕ್ಸ್ ಮಾತ್ರ ತುಂಬ ಜಾಸ್ತಿ ಹೀಟ್ ಆಗಲೇ ಇಲ್ಲ, ಬರೀ 40 ಡಿಗ್ರಿ ಸೆಲ್ಸಿಯಸ್ ತನಕ ಮಾತ್ರ ಹೋಯಿತು. ಬಟ್ ಸ್ಟಿಲ್ ಇದು ತುಂಬ ನಾರ್ಮಲ್ ಅಂತೀನಿ. ಇನ್ನು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. BGMIನಲ್ಲಿ ನಾವು ಸ್ಮೂತಲ್ಲಿ ಅಪ್ ಟು ಎಕ್ಸ್ಟ್ರೀಮ್ ಗ್ರಾಫಿಕ್ ತನಕ ಆಡ್ಬೋದು. 90 FPS ಗೇಮ್ ಪ್ಲೇ ಸಪೋರ್ಟ್ ಇಲ್ಲ, ಬಟ್ ಸ್ಟಿಲ್ ಹೆವಿ ಸ್ಮೂತ್ ಆಗಿ ಗ್ರಾಫಿಕ್ ಎಲ್ಲ ಸಕ್ಕತ್ತಾಗಿ ಬರುತ್ತೆ. ಏನಕ್ಕೆಂದರೆ ಚೆನ್ನಾಗಿ ಆಪ್ಟಿಮೈಸ್ ಮಾಡಿರ್ತಾರೆ. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDRನಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ತುಂಬ ಒಳ್ಳೆಯ ಗೇಮ್ ಪ್ಲೇ ನಮಗೆ ಸಿಗುತ್ತೆ. ಸೊ ಈ ಒಂದು ಪ್ರೊಸೆಸರ್ಗೆ ಆಲ್ಮೋಸ್ಟ್ ಎಲ್ಲ ಗೇಮನ್ನು ಕೂಡ ತುಂಬ ಈಸಿಯಾಗಿ ಹ್ಯಾಂಡಲ್ ಮಾಡಬಲ್ ಅಂತ ಕೆಪಾಸಿಟಿ ಇದೆ. ಸೊ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ತಲೆ ಕೆಡಿಸ್ಕೊಂಬೇಡಿ. ಇನ್ನು ಕ್ಯಾಮ್ರಾಗೆ ಬಂತು ಅಂದರೆ ಈ ಫೋನ್ನ ಹಿಂದೆ ಬರೀ ಸಿಂಗಲ್ ಕ್ಯಾಮ್ರಾ ಇದೆ. 48 ಮೆಗಾಪಿಕ್ಸೆಲ್ ಇಂದು f1.6 ಅಪರ್ಚರ್ನ ಹೊಂದಿರುವಂಥ ಮೇನ್ ಸೆನ್ಸರ್ ವಿತ್ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್. ಇದರಲ್ಲಿ ನಮಗೆ 2x ಇನ್ ಸೆನ್ಸಾರ್ ಝೂಮ್ ಕೂಡ ಸಿಗ್ತಾ ಇದೆ ಆಯಿತಾ. ಅಂದರೆ ನಿಮ್ಗೆ ಆಪ್ಟಿಕಲ್ ಝೂಮ್ ಅಲ್ಲ, ಇನ್ ಸೆನ್ಸಾರ್ ಅಂದರೆ ಕ್ರಾಪ್ ಮಾಡುತ್ತಷ್ಟೇ ಆಯಿತಾ. ಇದು ತೆಗೆಯುವಂಥ ಫೋಟೋ ಆ್ಯಕ್ಚುಲಿ ಚೆನ್ನಾಗಿದೆ. ನಮಗೆ ಈ ಪ್ರೋ ವೇರಿಯಂಟಲ್ಲಿ ಏನು ಮೇನ್ ಸೆನ್ಸಾರ್ ಇದೆ ಅದೇ ಲೆವೆಲ್ನ ಕ್ಯಾಮ್ರಾ ಅಂತ ಬೇಕಾದರೂ ಅನ್ಬೋದು. ಚೆನ್ನಾಗಿದೆ, ಕ್ಲಾರಿಟಿ ಚೆನ್ನಾಗಿದೆ. ಬಟ್ ಒಂದೇನಪ್ಪ ಅಂದರೆ ಯಾವುದೇ ಟೆಲಿಫೋಟೋ ಲೆನ್ಸ್ ಆಗಲಿ ಅಥವಾ ಯಾವುದೇ ವೈಡ್ ಆ್ಯಂಗಲ್ ಲೆನ್ಸ್ ಆಗಲಿ ನಿಮಗೆ ಸಿಗೋದಿಲ್ಲ. ಇರೋ ಒಂದು ಕ್ಯಾಮ್ರಾದಲ್ಲಿ ಜಸ್ಟ್ ಸ್ಟಿಲ್ ಇಮೇಜು, ಅದು ಕೂಡ ವೈಡ್ ಆಗಿದೆ ಒಂದು ಲೆವೆಲ್ಗೆ, ಸ್ಟಿಲ್ ಇಮೇಜು ಸ್ವಲ್ಪ ಝೂಮ್ ಮಾಡಿ ಇಮೇಜನ್ನು ನೀವು ಶೂಟ್ ಮಾಡ್ಕೊಬೋದು. ಬಿಟ್ಟರೆ ಬೇರೆ ಯಾವ ಆಪ್ಷನ್ ಕೂಡ ನಿಮಗೆ ಇದರಲ್ಲಿ ಸಿಗೋದಿಲ್ಲ. ಅದೊಂದು ಡ್ರಾಬ್ಯಾಕ್ ಇದೆ, ನೋಡ್ಕೊಳ್ಳಿ ಆಯಿತಾ. ನಿಮ್ಮ ಅವಶ್ಯಕತೆ ಏನಿದೆ ಅದನ್ನು ನೋಡ್ಕೊಂಡು ಪರ್ಚೇಸ್ ಮಾಡಿದ್ರೊಳಗೆ. ನಿಮಗೆ ಅದರ ಅವಶ್ಯಕತೆ ಇಲ್ವಾ, ವೈಡ್ ಆ್ಯಂಗಲ್ ಬೇಡವಾ, 2x ಪೋರ್ಟ್ರೇಟ್ ಬೇಡವಾ, ಮ್ಯಾಟ್ರ್ ಆಗಲ್ಲ ನಿಮಗೆ. ಸೊ ಅವಶ್ಯಕತೆ ನೋಡ್ಕೊಂಡು ಚೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ಒಟ್ಟಿಗೆ ಮೇನ್ ಸೆನ್ಸಾರ್ ಫೋಟೋ ಕ್ವಾಲಿಟಿ ಆ್ಯಕ್ಚುಲಿ ಚೆನ್ನಾಗಿದೆ. ಆ ಸ್ಯಾಂಪಲ್ನ ನಿಮಗೆ ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೀನಿ. ಇನ್ನು ಫ್ರಂಟ್ ಕ್ಯಾಮ್ರಾ ಬಂತು ಅಂದರೆ ಇದರಲ್ಲೂ ಕೂಡ 18 ಮೆಗಾಪಿಕ್ಸೆಲ್ನ ಸೆಲ್ಫಿ ಕ್ಯಾಮ್ರಾ ಇದೆ. f1.9 ಅಪರ್ಚರ್. ಇದು ಕೂಡ ಸೆಂಟ್ರ್ ಸ್ಟೇಜ್ ಕ್ಯಾಮ್ರಾ ಆಯಿತಾ. ಸೊ ನೀವು ಆರಾಮಾಗಿ ವರ್ಟಿಕಲ್ಲಾಗಿ ಇಟ್ಕೊಂಡೇ ಲ್ಯಾಂಡ್ಸ್ಕೇಪ್ ಫೋಟೋಸನ್ನು, ಪೋರ್ಟ್ರೇಟ್ ಫೋಟೋಸನ್ನು, ವೀಡಿಯೋಸನ್ನು ಶೂಟ್ ಮಾಡ್ಬೋದು. ವ್ಲಾಗರ್ಸ್ಗಳಿಗೆ ಹೆವಿ ಯೂಸ್ ಆಗುತ್ತೆ. ಸೊ ಹೆವಿ ಇಂಪ್ರೆಸಿವ್ ಫೀಚರ್ ಇದು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂದರೆ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ 4K 60 FPS ವಿಡಿಯೋ ರೆಕಾರ್ಡಿಂಗನ್ನು ಮಾಡುತ್ತೆ. ಡಾಲ್ಬಿ ವಿಷನಲ್ಲಿ ನೀವು ಬೇಕಾದರೆ ರೆಕಾರ್ಡಿಂಗನ್ನು ಮಾಡ್ಬೋದು. ಎರಡು ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಒಂದೇನಪ್ಪ ಅಂದರೆ ನಾವು ಫೋಟೋ ಶೂಟ್ ಮಾಡ್ತಿರ್ಬೇಕಾದ್ರೆ ತುಂಬ ತಿನ್ನಾಗಿರೋದ್ರಿಂದ ತುಂಬ ಕೇರ್ಫುಲ್ಲಾಗಿ ಇಟ್ಕೋಬೇಕಾಯ್ತು. ಬ್ಯಾಕ್ ಕವರ್ ಹಾಕೊಂಡ್ರೆ ಏನಾಗಲ್ಲ, ತುಂಬ ತಿನ್ನಾಗಿರೋದ್ರಿಂದ ಕೈಲಿ ಇಟ್ಕೊಂಡಿರ್ಬೇಕಾದ್ರೆ ಸ್ವಲ್ಪ ಕೆಲವೊಂದು ಟೈಮು ಸ್ಲಿಪ್ಪರಿ ಫೀಲ್ ಆಗ್ಬೋದು ಆಯ್ತಾ. ನನಗೆ ತುಂಬ ತಿನ್ನಾಗಿದೆ, ಆಬ್ವಿಯಸ್ಲಿ ತಿನ್ನಾಗಿದೆ, ಹಂಗೇನೆ ಆಯಿತಾ. ಸೊ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಟ್ ಬ್ಯಾಕ್ ಕವರ್ ಹಾಕೊಂಡ್ಬಿಟ್ರೆ ಈ ಫೋನಿನ ಪರ್ಪಸ್ಸೇ ಹಾಳಾಗೋಗ್ಬಿಡುತ್ತೆ ಆಯಿತಾ. ಈ ಫೋನ್ ತಗೊಂಡವರು ವಿತೌಟ್ ಬ್ಯಾಕ್ ಕವರ್ ಯೂಸ್ ಮಾಡಿದ್ರೇ ಆ ಫೀಲ್ ಗೊತ್ತಾಗುತ್ತೆ ನಮಗೆ.
ಲಿಟ್ರಲಿ ಏನು ಇಲ್ವೇ ಇಲ್ವನ ಕೈಯಲ್ಲಿ ಏರ್ ಅಂತ ಅನ್ಸುತ್ತೆ, ಗಾಳಿ ಅನ್ಸುತ್ತೆ, ಅದಕ್ಕೆ ಏರ್ ಅಂತ ಇಟ್ಟಿದ್ದಾರೆ ಮೋಸ್ಟ್ಲಿ ಆಪಲ್ನವರು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂದರೆ ಈ ಫೋನಲ್ಲಿ ಫೇಸ್ ಐ ಡಿ ಇದೆ ಮತ್ತು SOS ಸ್ಯಾಟಲೈಟ್ ಕನೆಕ್ಟಿವಿಟಿ ಫೀಚರ್ಸ್ ಸಹ ಕೊಟ್ಟಿದ್ದಾರೆ. OSಗೆ ಬಂತು ಅಂದರೆ ಲಿಕ್ವಿಡ್ ಗ್ಲಾಸ್ ಡಿಸೈನ್, iOS 26 ಟ್ರಾನ್ಸ್ಪರೆಂಟ್ ಡಿಸೈನು, ಕಾಲಿಂಗ್ ಸ್ಕ್ರೀನಲ್ಲಿ ಫುಲ್ ಆ್ಯನಿಮೇಷನ್ಸು, ಟ್ರಾನ್ಸ್ಪರೆಂಟ್ ಡಿಸೈನು, ಹೋಮ್ ಸ್ಕ್ರೀನಲ್ಲೂ ಕೂಡ ನಿಮಗೆ ಟ್ರಾನ್ಸ್ಪರೆಂಟು ರಿಫ್ಲೆಕ್ಷನ್ಸ್ ಎಲ್ಲ ಬರುತ್ತೆ, ಟಾಸ್ಕ್ ಬಾರಲ್ಲಿ ರಿಫ್ಲೆಕ್ಷನ್ಸ್ ಬರುತ್ತೆ, ಸೆಟ್ಟಿಂಗ್ ಹೋದ್ರಲ್ಲೂ ಕೂಡ ಆನ್ ಆಫ್ ಮಾಡುವಂಥದ್ದು ಆ್ಯನಿಮೇಷನ್ಸ್ ಎಲ್ಲ ಫುಲ್ ಟ್ರಾನ್ಸ್ಪರೆಂಟ್ ಆಗಿದೆ, ಯುನೀಕ್ ಆಗಿದೆ. ಕೆಲವು ಜನಕ್ಕೆ ಅದು ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಇಷ್ಟ ಆಗದೇ ಇರ್ಬೋದು, ಕೆಲವೊಂದು ಕಡೆ ಇಲ್ಲ ಅಂದರೂ ಚೆನ್ನಾಗಿರ್ತಾ ಇತ್ತು ಅಂತ ಕೂಡ ಅನ್ನಿಸ್ಬೋದು. ಮತ್ತು 3D ವಾಲ್ಪೇಪರ್ ಎಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನು AI ಫೀಚರಿಗೆ ಬಂತು ಅಂದರೆ ಆಪಲ್ ಇಂಟೆಲಿಜೆನ್ಸ್ ಇನ್ನೂ ಕೂಡ ನಮ್ಮ ದೇಶಕ್ಕೆ ತುಂಬ ಬರೋದಿದೆ ಆಯಿತಾ. ಕಂಟ್ರಿ ಚೇಂಜ್ ಮಾಡಿಕೊಂಡು ನಾವು ಕೆಲವೊಂದು ಫೀಚರ್ಗಳನ್ನು ಯೂಸ್ ಮಾಡ್ಬೋದು. ವಿಜುವಲ್ ಇಂಟೆಲಿಜೆನ್ಸ್ ಇದೆ, ನಮ್ಮ ದೇಶಕ್ಕೆ ಎನೇಬಲ್ ಆಗಿಲ್ಲ, ದೇಶ ಚೇಂಜ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಲೈವ್ ಟ್ರಾನ್ಸ್ಲೇಷನ್ನು, ಕ್ಲೀನಪ್ಪು, ರೈಟಿಂಗ್ ಟೂಲ್ಸ್ ಎಲ್ಲ ನಮಗೆ ಅವ್ರದ್ದು ಕೋರ್ ಅಪ್ಲಿಕೇಶನ್ಗಳಲ್ಲಿ ಕೆಲಸವನ್ನು ಮಾಡುತ್ತೆ. ಜೆಮೋಜಿ ಇದೆ, AI ಮುಖಾಂತರ ನಿಮ್ಮ ಎಮೋಜಿಯನ್ನು ಕ್ರಿಯೇಟ್ ಮಾಡುವಂಥದ್ದು, ಪ್ಲೇ ಗ್ರೌಂಡ್ ಇಮೇಜ್ ಜನ್ರೇಟ್ ಮಾಡುವಂಥದ್ದು. ಸೊ ಈ ರೀತಿ ಕೆಲವೊಂದು ಫೀಚರ್ಗಳೆಲ್ಲ ಇದೆ. ಆಪಲ್ನವರು OS ಅಪ್ಡೇಟ್ನ ಆರಾಮಾಗಿ ನಂಗೆ ಅನ್ನಿಸ್ತಂಗೆ ಒಂದು 6-7 ವರ್ಷ ಕೊಡ್ತಾರೆ, ಅದೇನು ಪ್ರಾಬ್ಲಮ್ ಇಲ್ಲ. OS ಚೆನ್ನಾಗಿದೆ, ನೋಡಬೇಕು ನೆಕ್ಸ್ಟ್ ಅಪ್ಡೇಟಲ್ಲೂ ಕೂಡ ಇದೇ ರೀತಿ ಟ್ರಾನ್ಸ್ಪರೆಂಟ್ ಡಿಸೈನ್ ಇರುತ್ತಾ ಅಥವಾ ಅದನ್ನು ರಿಮೂವ್ ಮಾಡ್ತಾರಂತ. ಏನಕ್ಕೆ ಟ್ರಾನ್ಸ್ಪರೆಂಟ್ ಡಿಸೈನಿಂದ ಪರ್ಫಾರ್ಮೆನ್ಸ್ ತೊಗೊಳುತ್ತೆ, ಸ್ವಲ್ಪ ಬ್ಯಾಟ್ರಿದು ಸ್ವಲ್ಪ ಪರ್ಫಾರ್ಮೆನ್ಸ್ ಜಾಸ್ತಿ ಕನ್ಸ್ಯೂಮ್ ಆಗುತ್ತೆ. ಈ ಒಂದು ಏರ್ಗಾದರೂ ಆ ಒಂದು ಟ್ರಾನ್ಸ್ಪರೆಂಟ್ ಡಿಸೈನ ಕೊಟ್ಟಿಲ್ಲ ಅಂದಿದ್ರೆ ಚೆನ್ನಾಗಿರ್ತಿದೆ. ಏನಕ್ಕೆ ಇರೋದೇ ಸಣ್ಣ ಬ್ಯಾಟ್ರಿ, ಇನ್ನೂ ಇದು ಪವರ್ನ ಬ್ಯಾಟ್ರಿಯನ್ನು ಕನ್ಸ್ಯೂಮ್ ಮಾಡಿಬಿಟ್ರೆ ತುಂಬ ಕಷ್ಟ ಅಲ್ವಾ, ಬ್ಯಾಟ್ರಿ ಬೇಗ ಖಾಲಿ ಆಗಿಬಿಡುತ್ತೆ, ಒಂದಿನ ಬರೋದು ಕಷ್ಟನೇ. ಇನ್ನು ಸ್ಪೀಕರಿಗೆ ಬಂತು ಅಂದರೆ ಸಿಂಗಲ್ ಸ್ಪೀಕರ್, ಮೋನೋ ಸ್ಪೀಕರ್, ಬಾಟಮ್ ಫೈರಿಂಗ್ ಇಲ್ಲ, ಇಯರ್ ಪೀಸ್ ಹತ್ರ ಸ್ಪೀಕರ್ನ ಕೊಟ್ಟಿದ್ದಾರೆ. ಸ್ಪೀಕರ್ನ ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ ಆಯಿತಾ, ಅಷ್ಟೊಂದೇನು ಜೋರಾಗಿ ಕೇಳುತ್ತೆ ಅಂತ ಅನ್ನಿಸ್ಲಿಲ್ಲ. ಏನಕ್ಕೆ ಅಂದರೆ ಆಬ್ವಿಯಸ್ಲಿ ತುಂಬ ತಿನ್ನಾಗಿರೋದ್ರಿಂದ ಕೆಲವೊಂದು ಕಾಂಪ್ರಮೈಸ್ಗಳನ್ನು ಮಾಡಿಕೊಳ್ಳೇಬೇಕಾಗತ್ತೆ. ಇನ್ನು ಈ ಒಂದು ಫೋನಲ್ಲಿ ನಮಗೆ ತುಂಬ ಸಣ್ಣ ಬ್ಯಾಟ್ರಿ ಸಿಗ್ತಾ ಇದೆ, 3149 mAh ಕೆಪಾಸಿಟಿ ಬ್ಯಾಟ್ರಿ. ಇದು ಕನ್ಫರ್ಮ್ಡ್ ಅಲ್ಲ, ಸೊ ಲೀಕ್ಸ್ಗಳ ಪ್ರಕಾರ ಕೆಲವು ಜನ ಓಪನ್ ಮಾಡಿ ತೋರಿಸಿರ್ತಾರಲ್ವ, ಸೊ ಅದ್ರ ಪ್ರಕಾರ ಆಪಲ್ನವರೆಲ್ಲೂ ಕೂಡ ಅಫಿಷಿಯಲ್ ಆಗಿ ಎಷ್ಟು ಬ್ಯಾಟ್ರಿ ಅಂತ ಅನೌನ್ಸ್ ಮಾಡಲ್ಲ. ಇದರಲ್ಲಿ ನಮಗೆ ವೈರ್ಡ್ ಚಾರ್ಜಿಂಗ್ ಸಹ ಇದೆ 40 ವ್ಯಾಟಲ್ಲಿ, ಮತ್ತು ವೈರ್ಲೆಸ್ ಚಾರ್ಜಿಂಗ್ ಸಹ ಇದೆ 20 ವ್ಯಾಟಲ್ಲಿ. ತುಂಬ ಫಾಸ್ಟಾಗಿ ವೈರ್ಲೆಸ್ ಚಾರ್ಜ್ ಕೂಡ ಆಗುತ್ತೆ, ಒಂದು ಒಳ್ಳೆಯ ವಿಷಯ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ನಮಗೆ ಈ ಫೋನಲ್ಲಿ ಆಪಲ್ನವ್ರದ್ದೇ N1 ಚಿಪ್ ಇದೆ ಆಯಿತಾ. ಸೊ ಅವರೇ ಬಿಲ್ಡ್ ಮಾಡಿರುವಂಥ ಚಿಪ್, ಮತ್ತು C1X ಅಂತ ಮಾಡೆಮ್ ಕೂಡ ಇದೆ. C1X 5G ಮಾಡೆಮ್, ಆಪಲ್ನವರೇ ಬಿಲ್ಡ್ ಮಾಡಿರುವಂಥ ಮಾಡೆಮ್. ಸೊ ಅದನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ, ಸೂಪರ್. ನೆಕ್ಸ್ಟು ಮೋಸ್ಟ್ಲಿ ಎಲ್ಲ ಫೋನ್ಗಳಲ್ಲೂ ಮುಂದಿನ ವರ್ಷದಿಂದ ಯೂಸ್ ಮಾಡ್ತಾರೇನೋ ಆಯಿತಾ. ಈ N1 ಚಿಪ್ಪಲ್ಲಿ ನಮಗೆ Wi-Fi 7 ಮತ್ತು Bluetooth 6 ಸಿಗ್ತಾ ಇದೆ. ಸೊ ಒಳ್ಳೆಯ ವಿಷಯ, ಫ್ಯೂಚರ್ ರೆಡಿ ಇದೆ, ತಲೆ ಕೆಡ್ಸ್ಕೊಳ್ಳಂಗಿಲ್ಲ. ಸೊ C1X ಮಾಡೆಮ್ಮು ನೋಡಬೇಕು, ಟೆಸ್ಟ್ ಮಾಡಿ 5G ಮಾಡೆಮ್ನ. ಸೊ ಅವರೇ ಬಿಲ್ಡ್ ಮಾಡಿರೋದ್ರಿಂದ ಎಷ್ಟು ಆಪ್ಟಿಮೈಸ್ ಮಾಡಿದರೆ ಎಷ್ಟು ಚೆನ್ನಾಗಿ ಕನೆಕ್ಟಿವಿಟಿ ಸಿಗುತ್ತೆ ಅಂತ ಟೆಸ್ಟ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಸೊ ಒಟ್ಟಿನಲ್ಲಿ ನೋಡಿ, ಈ ಸ್ಮಾರ್ಟ್ಫೋನ್ 1,20,000 ರೂಪಾಯಿ ಇದೆ. ನಾನು ಹೇಳೋದಾದರೆ ತುಂಬ ತಿನ್ನಾಗಿದೆ ಅಂತ ಫೋನ್ನ ತಗೊಳ್ಳೋದಕ್ಕಿಂತ ಹೆಚ್ಚಾಗಿ ನಿಮಗೆ ಇದರ ಅವಶ್ಯಕತೆ ಇದೆಯಾ, ನಿಮ್ಮ ಪರ್ಪಸ್ಸನ್ನು ಇದು ಫುಲ್ಫಿಲ್ ಮಾಡುತ್ತಾ ಅಂತ ಯೋಚನೆ ಮಾಡ್ಕೊಂಡು ತೊಗೊಂಡ್ರೆ ತುಂಬ ಒಳ್ಳೆಯದು. ಹೌದು ತಿನ್ನಾಗಿದೆ, ತೊಗೊಂಡಾದ್ಮೇಲೆ ನಿಮಗೆ ಅಯ್ಯೋ ಬ್ಯಾಟ್ರಿ ಚೆನ್ನಾಗಿರಬೇಕಾಗಿತ್ತು ಅಂತ ಅನ್ನಿಸ್ಬಾರ್ದಲ್ವಾ, ತೊಗೊಂಡಾದ್ಮೇಲೆ ಅಯ್ಯೋ ಇನ್ನೊಂದು ಕ್ಯಾಮ್ರಾ ಇರಬೇಕಾಗಿತ್ತು ಅಂತ ಅನ್ನಿಸ್ಬಾರ್ದಲ್ವಾ. ಸೊ ಪ್ಯಾಷನ್ ಇದ್ದರೆ, ಪ್ಯಾಷನೇಟ್ ಆಗಿದ್ದರೆ 1,20,000 ರೂಪಾಯಿ ಅಫೋರ್ಡ್ ಮಾಡೋದಕ್ಕಾದರೆ ತಗೊಳ್ಳಿ. EMI ಯಾವುದೇ ಕಾರಣಕ್ಕೂ ತಗೊಳಕ್ಕೆ ಹೋಗಬೇಡಿ. ಫೋನ್ ಮಾತ್ರ ಬೆಂಕಿದೆ, ತಿನ್ನಷ್ಟು ಫೋನ್ ಆಯಿತಾ, ಸಖತ್ತಾಗಿದೆ. ಬಟ್ ಅದರದೇ ಕೆಲವೊಂದು ಕಾಂಪ್ರಮೈಸ್ನ ಕೂಡ ನೀವು ಮಾಡ್ಕೊಬೇಕಾಗತ್ತೆ. ಸೊ ಇದಿಷ್ಟು ಈ ಫೋನ್ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್ನು. ನಿಮ್ಗಿದ್ರ ಬಗ್ಗೆ ಏನಿಸ್ತು ಕಾಮೆಂಟ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.